ಶಂಕರಾಚಾರ್ಯರಂತಾರ, ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವ, ನಿಶ್ಚಲತತ್ವೇ ಜೀವನ್ಮುಕ್ತಿ. ಯಾವುದು ಜೀವನ್ಮುಕ್ತಿ ಅಂತಂದ್ರೆ ಸಜ್ಜನರೊಂದಿಗೆ ಕೂಡಿಕೊಂಡು ನಿತ್ಯ ಬದಲಾವಣೆ ಹೊಂದೋದೇನೈತಲ್ಲ ಅದು ಜೀವನ್ಮುಕ್ತಿ. ಆ ಜೀವನ್ಮುಕ್ತಿಯನ್ನು ಹೊಂದುವಂತಹ ಪ್ರಯತ್ನವನ್ನ ನೀವು ಸದಾಕಾಲ ಮಾಡ್ತಾ ಇರಬೇಕು ಅನ್ನುವಂಥದ್ದು. ನಾನು ನಿಮಗಾಗಲೇ ತೆಂಗು ಮತ್ತು ಕಬ್ಬಿನ ಉದಾಹರಣೆಯನ್ನು ಕೊಟ್ಟೆ. ಇಲ್ಲೇ ಹುಬ್ಬಳ್ಳಿ ಒಳಗೊಂದು ವಿಚಿತ್ರ ಘಟನೆ ನಡೀತು. ಸಿದ್ಧಾರೂಢರು ಇದ್ದಂಥ ಸಂದರ್ಭದೊಳಗೆ. ಸಿದ್ಧಾರೂಢರು ಅಂದರೆ ಬಹಳ ದೊಡ್ಡ ವಾಗ್ಮಿಗಳು. ಹುಬ್ಬಳ್ಳಿ ಜನ ಅಂತಂದ್ರೆ ಸದಾಕಾಲ ಕೇಳತಕ್ಕಂಥವ್ರು. ಶಾಸ್ತ್ರಗಳನ್ನು ಆ ಕಾಲದಿಂದ ಈ ಕಾಲದ ತನಕ ಕೇಳ್ತಾ ಬಂದಿರುವಂಥ ಹೆಮ್ಮೆ ನಿಮ್ಮದು. ಸಿದ್ಧಾರೂಢರು ಪ್ರವಚನದಲ್ಲಿ ಬಹಳ ದೊಡ್ಡ ಹೆಸರನ್ನು ಮಾಡಿದರು. ಹಳ್ಳಿಗಳಿಂದ ಜನ ಹರಿದು ಬರ್ತಿತ್ತು, ಪ್ರವಚನ ಮಾಡ್ತಾ ಇದ್ರು. ಕೇವಲ ಸಾಮಾನ್ಯ ಜನಗಳಷ್ಟೇ ಬರ್ತಿದ್ದಿಲ್ಲ, ದೊಡ್ಡವರು ಎನಿಸಿಕೊಂಡವರು ಬರ್ತಿದ್ರು. ಇಲ್ಲಿನೂ ಕೂಡ ಅದು ಹುಬ್ಬಳ್ಳಿ ಗುಣಧರ್ಮನೇ ಏನೋ ಗೊತ್ತಿಲ್ಲ, ನಾಯಕರೆಲ್ಲ ಬಂದು ಕುಂದಿರ್ತಾರೆ, ಪೂಜ್ಯರೆಲ್ಲ ದಯಮಾಡಿಸ್ತಾರೆ, ನೀವೆಲ್ಲ ಬುದ್ಧಿಜೀವಿಗಳೆಲ್ಲ ಬರ್ತೀರಿ. ಹಾಗೇನೆ ಆ ಸಿದ್ಧಾರೂಢರ ಕಾಲಕ್ಕೆ ಮಹಾರಾಜರೆಲ್ಲ ಬರ್ತಿದ್ರು. ಈಗ ಮಹಾರಾಜರಿಲ್ಲ, ಮಂತ್ರಿಗಳದಾರ. ಒಬ್ಬ ಮಹಾರಾಜ ಬಂದ, ಶಾಸ್ತ್ರವನ್ನ ಕೇಳ್ತಾ ಇದ್ದ, 4 ದಿನ ಇರ್ತಿದ್ದ ಅವ್ರು ಎಲ್ಲಿದಾರಲ್ಲಿ. ಮಠದಲ್ಲಿರುವಂಥ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾ ಇದ್ದ. ಸಿದ್ಧಾರೂಢರಿಗೆ ಆಗಲೇ ವಯಸ್ಸಾಗಿ ಹೋಗ್ಬಿಟ್ಟಿತ್ತು. ವಯಸ್ಸಾಗಿರುವಂತಹ ಸಂದರ್ಭದೊಳಗೆ ಮಹಾರಾಜ ಪ್ರಸಾದ ಮುಗಿದ ಮೇಲೆ ರಾತ್ರಿ ಸಮಯದೊಳಗೆ ಸಿದ್ಧಾರೂಢರಿಗೆ, ಅಪ್ಪವ್ರ 4 ಹೆಜ್ಜೆ ಈ ಕೈಲಾಸ ಮಂಟಪದ ಮುಂದೆ ಅಡ್ಡಾಡೋನು ಬರ್ರಿ, ನಡೀಪ ಯಾರು ಬಿಡಂತಾರೆ. ಹಿಂಗೆ ಹೋಗ್ತಾ ಇರಬೇಕಾದ್ರೆ ಅವ್ರ ಕೈಯನ್ನ ಹಿಡ್ಕೊಂಡ. ಕೈ ಹಿಡ್ಕೊಂಡು ಹಿಂಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಮಹಾರಾಜ ಅಂತಾನೆ ಸಿದ್ಧಾರೂಢರಿಗೆ, ಸಿದ್ಧಾರೂಢ್ರ ಅಪ್ಪವ್ರ ಎಂದೂ ನನ್ನ ಕೈ ಬಿಡಬೇಡ್ರಿ, ಎಂದೂ ನನ್ನ ಕೈ ಬಿಡಬೇಡ್ರಿ ಅಂದ. ಕೈ ಬಿಡಬೇಡ್ರಿ ಅಂದಾಗ ಸಿದ್ಧಾರೂಢರು ಆ ಕೈ ಹಿಡಿದಿರುವಂತ ಮಹಾರಾಜನಿಗೆ ಪ್ರಶ್ನೆ ಹಾಕ್ತಾರ, ನಾ ನಿನ್ನ ಹಿಡ್ಕೊಂಡಿನೋ ನೀನ್ ನನ್ನ ಹಿಡ್ಕೊಂಡಿಯೋ ಅಂತ ಕೇಳ್ತಾರ. ಇಲ್ಲ, ನಾನೇ ನಿಮ್ಮನ್ನು ಹಿಡ್ಕೊಂಡಿದ್ದೇನೆ, ನಾನೇ ನಿಮ್ಮನ್ನು ಹಿಡ್ಕೊಂಡಿದ್ದೇನೆ. ಹೌದಾ? ಅಂದ ಮೇಲೆ ನೀ ಎಲ್ಲಿವರೆಗೆ ನಾನು ಹಿಡ್ಕೊಂಡಿರ್ತೀವಿ ಅಲ್ಲಿ ತನಕ ನಾನು ನಿನ್ನ ಕೈಯಾಗ ಇರ್ತೀನಿ. ನೀ ಬಿಟ್ರೆ ನಾನು ಹೆಂಗೆ ನಿನ್ನ ಹಿಡ್ಕೊಳ್ಳೋಕ್ಕಾಗುತ್ತಪ್ಪ? ಹಿಡ್ಕೊಳ್ಬೇಕಾದವ್ ನೀನೇ ಹೊರತಾಗಿ ನಾನಲ್ಲ. ಏನಿದ್ರ ಅರ್ಥ? ಸಜ್ಜನರು ನಿಮ್ಮನ್ನು ಹಿಡ್ಕೋಲಿಕ್ಕಿಲ್ಲ, ಅವರಿಗೆ ನಿಮ್ಮ ಹರಕತ್ತಿಲ್ಲ. ನೀವು ಮಾತ್ರ ಅವ್ರನ್ನ ಯಾವ ಕಾಲಕ್ಕೂ ಬಿಡ್ಲಾರ್ದಂಗೆ ಹಿಡ್ಕೊಂಡಿದ್ದೆ ಆದ್ರೆ ಅವ್ರು ನಿಮ್ಮನ್ನು ಯಾವಾಗಲೂ ಕೈ ಬಿಡೋದಿಲ್ಲ ಅನ್ನೋದನ್ನ ನೆನಪಿನಾಗ ಇಟ್ಕೊಳ್ಬೇಕು. ಇಲ್ಲಿ ಯಾರಾದರೂ ತರುಣರಿದ್ರೆ, ನನಗೆ ತರುಣರಿಗೆ 4 ಮಾತು ಹೇಳೋದಂತಂದ್ರೆ ಅಪಾರವಾದ ಆನಂದ, ಸಂತೋಷ ಉಂಟಾಗ್ತದೆ. ನೀವೇನಾದರೂ ತರುಣರು ಜೀವನದಲ್ಲಿ ಯಶಸ್ಸನ್ನ ಕಾಣಬೇಕಾಗಿತ್ತು, ದೊಡ್ಡವರೆನಿಸಿಕೊಳ್ಬೇಕಾಗಿತ್ತು, ಸುಖದ ಬದುಕನ್ನ ಬದುಕಬೇಕಾಗಿತ್ತು ಅಂತಂದ್ರೆ ನೀವು ಮಾಡಬೇಕಾದದ್ದು ಏನೂ ಇಲ್ಲ. ನೀವು 20 ವರ್ಷದವರಾಗಿದ್ರೆ, 30 ವರ್ಷದವರಾಗಿದ್ರೆ ಏನ್ ಮಾಡಬೇಕು ಅಂತಂದ್ರೆ 60 ವರ್ಷದ ಹಿರಿಯರ ಗೆಳೆತನವನ್ನ ಮಾಡಬೇಕು, ಅವರ ಸಂಘವನ್ನ ಸೇರಬೇಕು, ಅವರ ಸಹವಾಸದಲ್ಲಿರಬೇಕು. ಇನ್ನೇನು ಮಾಡಬೇಕಾದ ಹರಕತ್ತಿಲ್ಲ. ನೀವು ನಿಮ್ಮ ಸಮಾನ ವಯಸ್ಸಿನವರ ಅಥವಾ ನಿಮಗಿಂತ ಕಿರಿದಾದ ವಯಸ್ಸಿನವರ ಸಹವಾಸವನ್ನ, ಸಂಘವನ್ನ ಮಾಡಿದ್ದೇ ಆದ್ರೆ ಬಹುಶಃ ನಿಮಗೆ ಅವರಲ್ಲಿರುವ ದುರ್ಗುಣಗಳು ಟ್ರಾನ್ಸ್ಫರ್ ಆಗಬಹುದು. ನೋಡಿ, ದುಷ್ಟರ ಸಹವಾಸದೊಳಗೆ ಹೋದ್ರೆ ನಿಮಗೆ ಪ್ರಮೋಷನ್ ಆಗೋದಿಲ್ಲ, ಡಿಮೋಷನ್ ಆಗ್ತದೆ. ಸಜ್ಜನರ ಸಂಘದೊಳಗೆ ಹೋದ್ರಿ ಅಂತಂದ್ರೆ ನಿಮಗೆ ಪ್ರಮೋಷನ್ ಇರ್ತದೆ. ಯಾವಾಗಲೂ ಕೂಡ ಪ್ರಮೋಷನ್ ಒಳಗನ ಹೋಗ್ತೀರಿ, ಉಚ್ಚ ಮಟ್ಟಕ್ಕೆ ಬಂದು ಕುಂದಿರ್ತೀರಿ. ದೊಡ್ಡವರ ಸಹವಾಸವನ್ನು ಮಾಡಿ ಉಚ್ಚ ಮಟ್ಟದಲ್ಲಿ ನೀವೆಲ್ಲ ಕಾಣ್ರಿ ಅನ್ನುವಂಥ ಅಭಿಲಾಷೆಯೊಂದಿಗೆ ನೋಡಿ, ದಾಸರು ಬಹಳ ದೊಡ್ಡ ಜ್ಞಾನಿಗಳು ನಮ್ಮವರು. ಹೇಗಿರ್ತಾರೆ ಜನಗಳು ಅಂತ ಹೇಳ್ತಾರೆ, ಮುಂದೆ ಬಲ ಬಲ ಅಂತ ಹೇಳಿ ಮಾತಾಡಿಕೊಂಡು ಹಿಂದೆ ಆಡಿಕೊಳ್ಳುವಂಥವರ ಸಂಘವನ್ನ ಮಾಡಬೇಡ ಅನ್ನುವಂಥ ಮಾತನ್ನು ದಾಸ ಹೇಳ್ತಾರೆ. ಕೇಳಿ, ನಿಮಗೆ ನಾಗಸೆಟ್ಟಿ ಕೊಪ್ಪದ ಪಾದಯಾತ್ರೆಗೆ ಉದ್ಘಾಟನೆಗೆ ಜಗದ್ಗುರು ಮಹಾಸನ್ನಿಧಿಯವರು ದಯಮಾಡಿಸಿದರು. 11 ಜನ ಮಠಾಧಿಪತಿಗಳು, ಎರಡೆತ್ತಿನ ಮಠ, ಹುಬ್ಬಳ್ಳಿ ಮಠ, ಬೊಮ್ಮನಹಳ್ಳಿ ಮಂಟೂರು ಶ್ರೀಗಳು, ರಾಯನಾಳ ಶ್ರೀಗಳು, ನವಲಗುಂದ ಶ್ರೀಗಳು, ದೊಡ್ಡವಾಡ ಶ್ರೀಗಳು, ಹಾವೇರಿ ಶ್ರೀಗಳು, ಬಹಳ ಜನ ಮಠಾಧೀಶರು ಬಂದಿದ್ರು. ನನಗವ್ರು ಹೇಳ್ತಾ ಇದ್ರು, ಕಾರ್ಯಕರ್ತರು ಕಡಿಮೆ ಅಂದ್ರು 200ರಿಂದ 300 ಜನ ತಾಯಂದ್ರು ಕುಂಭ ಹೊತ್ಕೊಂಡು ನಿಂತಿದ್ದಾರೆ. ಎಷ್ಟೊತ್ತಿಗೆ? ಬೆಳಗ್ಗೆ 6 ಗಂಟೆಗೆ ಸ್ನಾನ ಮಾಡಿ ಮಡಿಬೆಟ್ಟಿ ಉಟ್ಕೊಂಡು ಕುಂಭ ಹೊತ್ತುಕೊಂಡು
ಭಜನೆಯವರು ಭಜನೆ ಮಾಡಾಕತ್ಯಾರ, ವಾದ್ಯಗಾರರು ವಾದ್ಯ ಬಾರಿಸಾಕತ್ಯಾರ. ದುಶ್ಚಟಗಳ ಭಿಕ್ಷೆ, ಸದ್ಗುಣಗಳ ದೀಕ್ಷೆ ಈ ಕಾರ್ಯಕ್ರಮಕ್ಕೆ ಅವರು ತಯಾರಾಗಿ ನಿಂತಿದ್ದು ನೋಡಿ ಕುಂಬ ಹೊತ್ತು ಬೆಳಗ್ಗೆನೆ ನಿಂತಿರುವಂಥ ತಾಯಂದಿರು ನೋಡಿದರೆ ನಾನ್ಯಾಕೆ ಅವರಿಗೆ ಕೈ ಮುಗಿಬಾರ್ದು ಅನ್ನುವಂತಹ ಭಾವನೆ ಬರ್ತಾ ಇದೆ ಅಂತ ಒಂದು ಮಾತನ್ನು ಹೇಳಿದೆ. ಅಂತಹ ಒಂದು ವ್ಯವಸ್ಥೆಯನ್ನು ಕಂಡೆ. ಆ ಕೊನೆಗೆ ಕಾರ್ಯಕ್ರಮದೊಳಗೆ ನಾವೇನು ಜೋಳಿಗೆ ಹಿಡಿದಿದ್ವಲ್ಲ, ನಮ್ಮ ಜೋಳಿಗೆ ಒಳಗೆ ಒಂದಿಷ್ಟು ಹಾಕ್ರಿ ಅಂತ. ಏನು ಹಾಕ್ರಿ ಅಂದ್ವಿ? ರೊಕ್ಕ ಹಾಕ್ರಿ ಅನ್ಲಿಲ್ಲ, ಹಾಕವ್ರು ಅದನ್ನೂ ಹಾಕ್ಯಾರ. ನಾವು ಕೇಳಿದ್ದೇನು ಅಂತಂದ್ರೆ ಒಂದಿಷ್ಟು ಏನಾದರೂ ನೀವು ಚಟಗಳನ್ನ ಮಾಡ್ತಿದ್ರೆ ಅವನ್ನ ಹಾಕ್ರಿ ಅನ್ನೆಲ್ಲ. ಈ ಒಂದು ಚೀಲ ಐತೆ ನೋಡ್ರಿ ಇಲ್ಲಿ, ಈ ಚೀಲದೊಳಗೆ ಕಡಿಮೆ ಅಂದ್ರೆ 20 ಬಾಟ್ಲಿ ಅದಾವ ಸರಾಯವು, ನನ್ನ ಜೋಳಿಗೆಗೆ ಹಾಕ್ಯಾರ. ನೀವೇನು ಹಗರ್ ಮಂಜಾಲ ತಡಿ ತೋರಿಸ್ತೀನಿ ಇಲ್ಲಿ ತೆಗೆದು, ನನಗೆ ಗೊತ್ತೈತೆ ನಿಮ್ಮ ಮನೆ ಬಾರ. ಸುಮ್ಮನೆ ಚೀಲದಾಗ ಏನೋ ಇಟ್ಕೊಂಡು ಬಂದು ತೋರ್ಸಾಕತ್ಯಾರಂತೇಳಿ ಈಗ ಬೆಳಗ್ಗೆ ಕಿಶೆದಾಗ ಇಟ್ಕೊಂಡು ಅಡ್ಡಾಡಕತ್ತಾರೆ ಇವನ್ನೆಲ್ಲ. ಇವು ಅದ್ರವರಿ ಇವು ಒಳಗೆ ಹಾಕಿದ ಕೂಡಲೇ ಏನು ಜೋಲಿ ಹೊಡಿತಾರಲ್ಲ ಅವ ಇವು ಹಾಳ್ಯಾಗ ಮುಚ್ಚಿ ತೋರ್ಸಾಕತ್ತಾರ ಅನ್ನೋ ಪೈಕಿ ನೀವು ಇಲ್ಲ ನೋಡ್ರಿಗ. ಇದು ಸರಿ ಕಾಣುತ್ತಲ್ಲ, ಇಂಥವು ಇದ್ರ ತುಂಬ ಅದಾವ. ನನಗೆ ಭಾಳ ಆಶ್ಚರ್ಯ ಆಗಿದ್ದು ಅಂತಂದ್ರೆ ಕುಡಿಯೋದು ಬಿಟ್ಟಿದ್ದಾರೆ, ಇಸ್ಪೆಟ್ ಆಡೋರು ಇಸ್ಪೆಟ್ಟನ್ನು ತಂದು ಇದ್ರೊಳಗೆ ಹಾಕಿದ್ದಾರೆ. ಇಂಥ ಗುಟ್ಕಾ ತಿನ್ನುವಂಥವ್ರು ಇನ್ಮೇಲೆ ನಾವು ಗುಟ್ಕಾ ತಿನ್ನಲ್ಲ, ಇನ್ಮೇಲೆ ನಾವು ಸೇದಲ್ಲ, ಇನ್ಮೇಲೆ ನಾವು ಕುಡಿಯಲ್ಲ ಅಂತೇಳಿ ಇಂಥವೆಲ್ಲ ತಂದು ಹಾಕಿದ್ದಾರೆ. ನಾನು ಇವತ್ತಿನ ತನಕ ಈ ವಸ್ತುವನ್ನು ಮುಟ್ಟಿರಲಿಲ್ಲ. ಇವತ್ತಿದ್ರಾಗ ಏನೇನಾರ ಇರಬೇಕಂತ ಹರಿದು ನೋಡಿಲ್ಲ. ಹರಿದು ನೋಡ್ಬೇಕಾದ ಹರ್ಕತ್ತಿಲ್ಲ, ಸುಮ್ಮನೆ ಹಿಂಗೆ ನೋಡಿದೆ. ಇದ್ರೊಳಗೆ ಕನ್ನಡದೊಳಗೆ ಭಾಳ ಚಲೋ ಬರದಾರ. ಇದು ಸಿದ್ದು ಅಂತ ಹೆಸರು ಹೆಂಗಿಟ್ಟಾರ ನೋಡ್ರಿ, ಭಾಳ ಮಜಾ ಇಲ್ಲ. ತಂಬಾಕು ಕೊಲ್ಲುತ್ತದೆ ಅಂತ ಬರ್ದಾರ ಇದ್ರಾಗ, ಓದ್ರಿ ಯಾರು. ಯಾವುದು ಕೊಲ್ಲುತ್ತದೆ ಅಂತ ಬರ್ದಾರಲ್ಲ ಅದನ್ನ ಚಪ್ಪರಿಸಿ ಬಾಯಾಗ ಹಾಕ್ಕೊಳ್ತಾರಪ್ಪ ಅಂದ್ರೆ ಬದುಕವ್ರಿ ಹೆಂಗ್ರಿ? ಇಂಥವ್ರನ್ನೆಲ್ಲ ಒಂದಿಷ್ಟು ಬಿಡಿಸ್ಬೇಕಂತ ಹೋಗಿದ್ದೆ. ಬಹುಶಃ ಎಷ್ಟೋ ಜನ ಇದನ್ನು ತಂದು ಹಾಕೋದ್ರೊಂದಿಗೆ ಇನ್ನು ಮುಂದೆ ಸ್ವಾಮೀಜಿ ನಾವು ಮಾಡಲ್ಲ, ಇನ್ನು ಮುಂದೆ ಇಂಥದ್ದು ನಾವು ಮಾಡಲ್ಲ ಅಂದರು. ಸಾಕಲ್ಲ, ಇದಕ್ಕಿಂತ ಏನು ಬೇಕು? ಸ್ವಲ್ಪ ಮಂದಿ ಆದ್ರೂ ಇನ್ನೊಂದು ಪಾದಯಾತ್ರೆಗೆ ಸಂಬಂಧಪಟ್ಟಂಗೆ ನಾನು ರಾಣೆಬೆನ್ನೂರಿನೊಳಗೆ ಪಾದಯಾತ್ರೆಯನ್ನು ಮಾಡಿದ್ದೆ. ಒಂದು ನಡೆದ ಘಟನೆ ಅದು. BB ನಂದ್ಯಾಲ್ ಅಂತ ಹೇಳಿ ಒಬ್ಬರು ಪ್ರೊಫೆಸರ್ ಇದ್ದಾರೆ, ಬಾಬಾಜಾನ್ ಕಾಲೇಜ್ ಲೆಕ್ಚರರ್. ಅವರು ಇನ್ನೂ ರಿಟೈರ್ಡ್ ಆಗಿಲ್ಲ. ಅವ್ರ ಮನೆಯವರು ನಗರಸಭಾ ಸದಸ್ಯೆ. ಆ ಹೆಣ್ಮಗಳ ಹೆಸರು ನಂಗೆ ಪರಿಚಯ ಇಲ್ಲ. ಒಂದು ದಿವಸ ಪ್ರವಚನಕ್ಕೆ ಬಂದು ಕುಂತಾರೆ ಇಬ್ರು ಗಂಡ ಹೆಂಡತಿ, ಇಸ್ಲಾಂ ಧರ್ಮೀಯರು. ನನ್ನ ಪ್ರವಚನ ಯಾವ ಧರ್ಮಕ್ಕೂ ಸಂಬಂಧಪಟ್ಟಿದ್ದಲ್ಲ, ಯಾವ ಜಾತಿಗೂ ಸಂಬಂಧಪಟ್ಟಿದ್ದಲ್ಲ ಅಂತ ಎಲ್ಲರೂ ಬಂದಿದ್ರು. ಇಲ್ಲೂ ಬಂದಾರ, ನಾಯಕರೆಲ್ಲ ಬಂದಾರ. ನೋಡಿ, ಒಂದು ಮಾತು ಹೇಳಿದೆ, ಯಾರಿಗಾದರೂ ವೈಯಕ್ತಿಕ ಸಮಸ್ಯೆಗಳಿದ್ರೆ ಅವನು ಪರಿಹಾರ ಮಾಡಿಕೊಳ್ಳೋ ಸಲುವಾಗಿ ಬೆಳಗ್ಗೆ ಪಾದಯಾತ್ರೆದೊಳಗೆ ಪಾಲ್ಗೊಳ್ಳಿ ಅಂತ ಒಂದು ಮಾತು ಹೇಳಿದ್ದೆ. ಆ ನಂದ್ಯಾಲ್ ಅವ್ರ ಕುಟುಂಬಕ್ಕೆ ಮಂಡೆ ನೋವುಗಳು ಎಷ್ಟು ದವಾಖಾನೆಗೆ ತೋರಿಸಿದ್ರು ಆರಾಮಾಗದೇ ಇರುವಂತಹ ಸಂದರ್ಭ. ಸ್ವತಃ ಮಗನೇ ದೊಡ್ಡ ಡಾಕ್ಟರ್ ಮದ್ರಾಸ್ದೊಳಗೆ. ಆತ ಎಲ್ಲ ಕಡೆಗೆ ತೋರಿಸಿ ತಾನು ಔಷಧ ಕೊಟ್ಟು ಎಲ್ಲರ ಕಡೆ ಕೊಡಿಸಿ ಆರಾಮಾಗದೇ ಇದ್ದಾಗ, ಅಮ್ಮ ಎಲ್ಲೂ ಆರಾಮಾಗೋದಿಲ್ಲ, ನಾನು ಅದೇ ವೈದ್ಯ, ಸುಮ್ಮನೆ ಔಷಧ ಕೊಡ್ತೀವಿ, ಆದರೆ ನಿನಗಿದು ಪರಿಹಾರ ಇಲ್ಲ ಅಂತ ಹೇಳಿದ್ದ. ನಮ್ಮದೊಂದು ಪರೀಕ್ಷೆ ಮಾಡೋಣ ಅಂತೇಳಿ ಪಾದಯಾತ್ರೆಗೆ ಬಂದರು. ನಾ ಯಾವುದೋ ಪಾಕಿಸ್ತಾನದ್ದು ಯಾವುದೋ ಆ ಕಡೆ ಉತ್ತರ ಪ್ರದೇಶದ ಸುದ್ದಿ ಹೇಳಕತ್ತಿಲ್ಲ. ಇಲ್ಲಿಂದ ಸರಿಯಾಗಿ 100 ಕಿಲೋಮೀಟರ್ ದೂರದೊಳಗೆ ಆ ಇಸ್ಲಾಂ ಧರ್ಮದ ತಾಯಿ ನನ್ನೊಂದಿಗೆ ಪಾದಯಾತ್ರೆಗೆ ಬಂದರೆ 3ನೇ ದಿವಸಕ್ಕೂ ಹೋದ ಮಂಡಿ ನೋವು ಇವತ್ತಿನ ತನಕ ಬಂದಿಲ್ಲ ಅಂತ ಹೇಳ್ತಿರ್ತಾರೆ ನನಗವ್ರು. ಅಂದ್ರೆ ನೀವು ತಿಳ್ಕೋಬೇಕು, ನಿಮಗೆ ಮಂಡಿ ನೋವು ಬಂದಿದ್ದು, ನಿಮಗೆ ಆ ನೋವು ಬಂದಿದ್ದು, ಇದು ನಿಮಗೆ ಈ ನೋವು ಬಂದಿದ್ದು ಅಡ್ಡಾಡ್ಲಾರ್ದಕ್ಕೆ ಬಂದೈತಿ. ವಿಚಾರ ಮಾಡಿ ಮಾತಾಡ್ತಾರೆ ಯಾರು? ವಿಚಾರವಾದಿಗಳು, ದೊಡ್ಡವರು ಅನಿಸಿಕೊಂಡವರು ವಿಚಾರ ಮಾಡಿ ಮಾತಾಡ್ತಾರೆ. ಮಾತಾಡೋದಿಲ್ಲ, ಆಡಿದ ಮಾತನ್ನ ಮೀರೋದಿಲ್ಲ. ಯಾರು? ದೊಡ್ಡವರು. ಅದಕ್ಕೊಂದು ಉದಾಹರಣೆ ಕೊಡೋದಂತಂದ್ರೆ ಆನೆ ಗೊತ್ತು ನಿಮಗೆ. ಆನೆಗೆ ಬೇಗನೆ ಹಲ್ಲು ಬರೋದಿಲ್ಲ, ಆ ಹಲ್ಲು ಬಂದ್ರೆ ಹೊಳ್ಳಿ ಹೋಗೋದಿಲ್ಲ. ಆನೆಗೆ ಬೇಗನೆ ಹಲ್ಲು ಬರೋದಿಲ್ಲ, ಒಂದು ವೇಳೆ ಹಲ್ಲು ಬಂದಿದ್ದೇ ಆದರೆ ಅದು ಹೋಗೋದೇನೇ ಇಲ್ಲ, ಹಿಂದಕ್ಕೆ ಹೋಗುತ್ತೇನು? ಯಾರ ಕ್ವಾರಿ ಬರ್ತದಲ್ಲ, ಒಂದು ದೊಡ್ಡದೊಂದು ಕ್ವಾರಿ, ಕೋರೆ ಹಲ್ಲು ಅಂತ, ಅದು ಯಾವಾಗಾರ ಒಳಗೆ ಹೋಗಿದ್ದು ನೋಡ್ರಿ ಏನು? ನಿಮ್ಮ ಸ್ವಾರ್ಥಕ್ಕೆ ಅದನ್ನು ಕತ್ತರಿಸಿ ತೆಗಿತೀರಿ ಅಷ್ಟೇ. ನಿಮ್ಮ ಹೊಟ್ಟೆ ಪಾಡಿಗಾಗಿ ಯಾವುದೂ ಬಿಡಲ್ಲ ನೀವು. ದೊಡ್ಡವರ ಮಾತು
ಬರೋದಿಲ್ಲ ಹೊರಗೆ, ಅವು ಬಂದ್ರೆ ಖುಷಿ ಆಗೋದಿಲ್ಲ. ಅವು ನಿಲ್ತಾವ, ಗಟ್ಟಿಯಾಗಿ ನಿಲ್ತಾವ ಅನ್ನುವಂಥದ್ದು. ನಾವು ಸಣ್ಣ ಹುಡುಗರಿದ್ದಾಗ 3ನೇ ತರಗತಿ ಒಳಗೆ ಒಂದು ಪದ್ಯ ಇತ್ತು, ಕೊಟ್ಟ ಮಾತಿಗೆ ತಪ್ಪಲಾರೆನು, ಕೆಟ್ಟ ಯೋಚನೆ ಮಾಡಲಾರೆನು. ಎಷ್ಟು ಚಲೋ ಪದ್ಯ ಇಲ್ಲ? ನಾ ಕೊಟ್ಟ ಮಾತನ್ನು ತಪ್ಪೋದಿಲ್ಲ, ಕೆಟ್ಟ ಯೋಚನೆಯನ್ನು ಮಾಡೋದಿಲ್ಲ. ನಾವು ಮಾತುಗಳನ್ನು ಕೊಡಬಾರ್ದು, ಕೊಟ್ಟ ಮೇಲೆ ಆ ಮಾತುಗಳನ್ನ ಮೀರಬಾರ್ದು. ಯಾರಿಗೆ ಬಹಳಷ್ಟು ಬೆಲೆ ಇರ್ತದಂತಂದ್ರೆ ಆಡಿದ ಮಾತನ್ನು ಒಂದಿಷ್ಟು ಮಾಡಿ ತೋರಿಸೋನಿಗೆ. ಬಹಳ ಮಾತುಗಳನ್ನು ಆಡುವಂಗಿಲ್ಲ, ಕಡಿಮೆ ಮಾತುಗಳನ್ನ ಆಡಬೇಕು. ಮಾತಿನಲ್ಲಿ ಮತಿ ಇರಲಿ, ಮಾತಿನಲ್ಲಿ ಮಿತಿ ಇರಲಿ. ನೀನಾಡುವ ಮಾತನ್ನು ಮಾಡಿ ತೋರಿಸುವೆನೆಂಬ ಛಾತಿ ನಿನಗಿರಲಿ ಅಂತ ಹೇಳ್ತಾರೆ. ಮಾತಿನೊಳಗೆ ಮತಿ ಇರಬೇಕು. ಅಂದ್ರೆ ಮತಿ ಅಂದರೆ ಬುದ್ಧಿ. ಬುದ್ಧಿಯಿಂದ ಆಡುವಂತಹ ಮಾತುಗಳು ಸಹಿತ ಮಿತಿಯಿಂದ ಇರಬೇಕು. ಬಹಳ ಬುದ್ಧಿ ಐತಂತೇಳಿ ಎಷ್ಟು ಬೇಕಷ್ಟು ಆಡ್ಕೊಂತ ಹೋಗೋದಲ್ಲ, ಮಿತಿಯೊಳಗೆ ಆಡಬೇಕು. ಯಾವ ಮಾತನ್ನು ಆಡ್ತೀಯಲ್ಲ ಅದನ್ನು ಮಾಡಿ ತೋರಿಸಬಲ್ಲೆ ಅನ್ನುವಂತಹ ಛಾತಿ ಏನಾದರೂ ಇದ್ರೆ ಮಾತ್ರ ಮಾತಾಡಬೇಕೇ ಹೊರತಾಗಿ ಇಲ್ಲಂದ್ರೆ ಆ ಮಾತುಗಳನ್ನು ಆಡಬಾರ್ದು. ಅದಕ್ಕೆ ಬೆಲೆ ಬರೋದಿಲ್ಲ, ಅದಕ್ಕೆ ಬೆಲೆ ಬರುವುದಿಲ್ಲ. ಬೆಲೆ ಬರುವಂತಹ ಮಾತುಗಳನ್ನು ಆಡುವಂತಹ ಪ್ರಯತ್ನವನ್ನು ಮಾಡಬೇಕು. ಒಳ್ಳೆ ಮಾತುಗಳನ್ನ ಆಡ್ರಿ ಯಾರ ಮನೆಗೆ ಬಂದಾಗ. ಅದಕ್ಕೂ ಕೆಲವು ವಚನಗಳು. ಮಾತಿಗೆ ಎಷ್ಟು ಬೆಲೆ ಕೊಟ್ರು ನಮ್ಮವರು. ಏನಿ ಬಂದಿರಿ ಹದುಳವಿದ್ದೀರ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಹುದೇ, ಒಡನೆ ನುಡಿದರೆ ಸಿರಹಟ್ಟೆ ಒಡೆಯುವುದೇ, ಕೊಡದಿದ್ದರೊಂದು ಗುಣವಿಲ್ಲದಿದ್ದರೆ ಕೆಡವಿ ಮೂಗ ಕೊಯ್ಯುವ ಕೂಡಲ ಸಂಗಮ ದೇವ. ಎಷ್ಟು ಚಲೋ ಮಾತು. ಏನಿ ಬಂದಿರಿ ಹದುಳವಿದ್ದೀರಾ, ಮಾತಾಡ್ರಿ ಯಾರ ನಿಮ್ಮ ಮನೆಗೆ ಬಂದಾಗ. ಏನ್ರಿಪ್ಪ ಬಂದ್ರಿ, ಬರ್ರಿ, ಕುಂದ್ರಿ, ಆರಾಮದಿರ, ಹಿಂಗೆಲ್ಲ ಕೆಲವು ವಿಚಾರಗಳನ್ನ ಮಾಡ್ರಿ. ಅವ್ರಿಗೆ ಖುಷಿ ಅನ್ನಿಸ್ತದೆ. ನೀವೇನಾದರೂ ಮಾತಾಡಲೇ ಇಲ್ಲ ಅಂದರೆ ಅವರು ಬೇರೆದವ್ರ ಮುಂದೆ ಆಡ್ತಿರ್ತಾರೆ. ನಿಮಗೂ ಗೊತ್ತೈತೆ ಅದು ಏನಂತ. ನಾವೇನು ಅವ್ರ ಮನೆಗೆ ಬೆಲ್ಲ ತಿನ್ನಕ್ಕೆ ಹೋಗಿದ್ವನ್ರಿ, ಅವ್ರು ಬೆಲ್ಲ ಕೊಡೋದು ಬೇಕಾಗಿತ್ತನ್ರಿ ನಮ್ಗೆ. ಅವ್ರ ಮನೆಗಿನ ಬೆಲ್ಲ ಬೇಕಾಗಿದ್ದಿಲ್ಲ ನಮಗೆ. ಬೆಲ್ಲದಂಥವು 2 ಮಾತು ಬೇಕಾಗಿತ್ತು. ಕೆಲವು ಮಾತುಗಳನ್ನು ಮಾತ್ರ ಆಡಲಿಕ್ಕೆ ಬಂದಿರ್ತಾರೆ ಹೊರತಾಗಿ ನಿನಗೇನು ಕೊರತೆ ಆಗ್ಯದ, ಆ ಮಾತಿಗೆ ಏನು ಆಡೋಕ್ಕೇನು ಕೊರತೆ ಆಗ್ಯದ. ಬಡತನ ಯಾಕೆ ಮಾತಾಡಕ್ಕೆ, ಬಡತನ ಯಾಕೆ? ಚಲೋ ಮಾತುಗಳನ್ನ ಆಡಬೇಕು. ನೀವು ಮಾತಾಡ್ತೀರಿ ಯಾವಾಗ ಅವರು ಹದುಳವಿದ್ದರೆ, ತಿಳಿತಲ್ಲ, ನೀವು ಮಾತಾಡ್ತೀರಿ ಯಾರ ಜೋಡಿ ಅಂತಂದ್ರೆ ಅವರು ಹದುಳವಿದ್ದರೆ, ಅವರು ಸುಖವಾಗಿದ್ದರೆ ಮಾತ್ರ ಅವ್ರು ಕೂಡ ಮಾತಾಡಕ್ಕೆ ಚಲೋ ಮಾಡ್ತೀರಿ. ಅವ್ರಿಗೇನಾದರೂ ಕೊರತೆ ಐತಂದ್ರೆ ಎಲ್ಲಿ ನಮಗೆ ಗಂಟು ಬಿದ್ದಿದ್ದಾನಂತ ಏನೂ ಮಾತಾಡಕ್ಕೆ ಹೋಗೋದಿಲ್ಲ. ಹದುಳ ಇದ್ರೆ ಮಾತಾಡೋದಲ್ರಿ, ಯಾರು ನೊಂದಾರಲ್ಲ ಅವ್ರ ನೋವನ್ನು ನಿವಾರಣೆ ಮಾಡಲಿಕ್ಕೆ ಮಾತಾಡಬೇಕೇ ಹೊರತಾಗಿ ಆ ಮಾತಿಗೆ ಬೆಲೆ ಇರ್ತದೆ. ಸುಖವಾಗಿದ್ದವರು ಕೂಡ ಸುಖವಾಗಿ ಮಾತಾಡಿದ್ರೆ ಅದಕ್ಕೆ ಅರ್ಥ ಬರೋದಿಲ್ಲ. ಒಳ್ಳೆಯ ಮಾತುಗಳನ್ನು ಆಡುವಂತಹ ಪ್ರಯತ್ನವನ್ನು ಮಾಡಬೇಕು. ಒಳ್ಳೆಯ ಮಾತುಗಳನ್ನು ಆಡುವಂತಹ ಪ್ರಯತ್ನವನ್ನು ಮಾಡಬೇಕು.